ನಗರ ನಗರಸಭೆಯ ಮಂಜುನಾಥ್ ಎನ್ನುವರು ತುಂಬ ಬಡವರಿಗೆ, ಹೆಣ್ಣು ಮಕ್ಕಳಿಗೂ ಹಾಗೂ ಗಂಡು ಮಕ್ಕಳಿಗೆ ತಮ್ಮ ಸ್ವಂತ ಕೈಯಿಂದ ಖರ್ಚಿನಿಂದ ಸ್ಪೆಕ್ಸನ್ನು ದಾನ ಮಾಡಿ ದೃಷ್ಟಿಯನ್ನು ಕೊಟ್ಟಿದ್ದಾರೆ ಎಲ್ರಿಗೂ. ಅವರಿಗೆ ನಮ್ಮ ವೀರಸಂದ್ರದ ಎಲ್ಲ ಫಲಾನುಭವಿಗಳ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಮಂಜುನಾಥ್ ಚಾರಿಟೇಬಲ್ ಟ್ರಸ್ಟ್ ಕಡೆಯಿಂದ ಶ್ರೀ ಮಂಜುನಾಥ್ ಅವರು ತುಂಬ ದಿನಗಳಿಗೆ ತುಂಬ ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ. ಆರೋಗ್ಯ ತಪಾಸಣೆ ಎಲ್ಲ ಥರನೂ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅವರು ಬಂದಾಗಿಂದ ಈ ಥರ ಯಾರೂ ಮಾಡಿರಲಿಲ್ಲ. ಅವ್ರು ಮಾಡಿದ ಕೆಲಸಗಳ ಸಾಹಸ ಯಾರೂ ಮಾಡಿರಲಿಲ್ಲ. ಅದಕ್ಕಾಗಿ ತುಂಬ ಒಳ್ಳೆಯ ಸಾಧನೆ ಮಾಡಿದ್ದಾರೆ. ಎಲ್ಲರಿಗೂ ಒಳ್ಳೆಯದಕ್ಕೋಸ್ಕರ ಮಾಡಿದ್ದಾರೆ. ಮುಂಜಾನೆ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ವೀರಸಂದ್ರದಲ್ಲಿ ನಾವು ಬಂದು ತುಂಬ ವರ್ಷ ಆಯಿತು. ಒಳ್ಳೊಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಜನಕ್ಕೆ ಒಳ್ಳೆ ಹೆಲ್ಪ್ ಆಗ್ತಾಯಿದ್ದಾರೆ. ಏನಿಲ್ಲ ಅಂತಂದ್ರೆ ಸುಮಾರು ಒಂದು ಚಶ್ಮಕ್ಕೆ 2,500 ಇಷ್ಟ ಆಗ್ಬೋದು. ಅಂಥದ್ರಲ್ಲಿ ಸುಮಾರು ಸಾವಿರಾರು ಜನಕ್ಕೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಇಂಥ ಕೆಲಸಗಳು ಮಾಡ್ತಾನೆ ಇರಲಿ. ಅವ್ರಿಗೆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ನನ್ನ ಹೃತ್ಪೂರ್ವಕ ವಂದನೆಗಳು. ಮಂಜಣ್ಣ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ದೇವರು ಅವರಿಗೆ ಒಳ್ಳೆ ಆಯುಷ್ಯ ಆರೋಗ್ಯ ಕೊಡಲಿ ಅಂತ. ಇದೇ ಗ್ರಾಮಸ್ಥರಾದ ಮಂಜುನಾಥ್ ಅವರು 3ನೇ ವಾರ ಹೆಬ್ಬಗೋಡಿ ನಗರಸಭೆಯಾದ ಮಂಜುನಾಥ್ ಅವರು ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಏನು ಬುಡಕಟ್ಟು ಬಡವರಿಗೆ ಒಳ್ಳೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಒಳ್ಳೆ ಐಶ್ವರ್ಯ ಕೊಟ್ಟು ಆಶೀರ್ವಾದ ಮಾಡಿ ಒಳ್ಳೆ ಇದು ಮಾಡಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಒಳ್ಳೆ ಮನುಷ್ಯರು, ಒಳ್ಳೆ ವ್ಯಕ್ತಿ, ಜನಗಳನ್ನ ಚೆನ್ನಾಗಿ. 3ನೇ ವಾರ್ಡ್ ವೀರಸಂದ್ರ ಮಂಜುನಾಥ್ ವಕೀಲರು ಮತ್ತು ಕೌನ್ಸಿಲರು ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ನಮಗೆ ಯಾವುದೇ ಕಾಯಿಲೆ ಇದ್ರೂ ಒಂದು ಆಯುಷ್ಯ ಆರೋಗ್ಯ ಕೊಟ್ಟು ಅವ್ರ ಮನೇಲಿ ಹಾಲು ಕಸರು ಬೇಯಲಿ ಬಡವ್ರ ಬಲ್ಗಾರಿಗೆಲ್ಲ ಚೆನ್ನಾಗಿ ಸಹಾಯ ಮಾಡ್ತಾ ಇದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಕಾಣಿಸ್ತಾ ಇದೆ, ಕೊಟ್ಟಿದ್ದಾರೆ. ಒಳ್ಳೇದಾಗ್ಲಿ ಅವ್ರಿಗೆ. ಎಲ್ಲನೂ ಬಿಟ್ಟು ಕಣ್ಣಿಗೆ ಇದು ಮಾಡ್ತಾ ಇದ್ದಾರೆ. ನಾನು ಗುಲ್ಬರ್ಗದಿಂದ ಬಂದೀನಿ. 5 ಮಕ್ಕಳು ನಾನು ಕಣ್ಣಿನ ಸಮಸ್ಯೆದಿಂದಾಗೆ ಇಲ್ಲಿ ತೋರಿಸಿದೀವಿ. ಅನ್ನೋರು ತೋರಿಸಿ ಎಲ್ಲ ಇದು ಮಾಡ್ಯಾರ. ನಮಗೆಲ್ಲ PES ಆಸ್ಪತ್ರೆ ಇವರ ಸಹಯೋಗದೊಂದಿಗೆ ದಿನಾಂಕ 23ನೇ ತಾರೀಕು 2ನೇ ತಿಂಗಳು ಭಾನುವಾರದಂದು ಸರ್ಕಾರಿ ಶಾಲೆಯ ಹತ್ತಿರ ನಾವು ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದೆವು. ಈ ಶಿಬಿರದಲ್ಲಿ ಹಲವಾರು ವಿಭಾಗಗಳಿಂದ ಡಾಕ್ಟರು ಬಂದು ಎಲ್ಲರಿಗೂ ತಪಾಸಣೆ ಮಾಡಿದ್ದಾರೆ. ಮತ್ತು ಎಲ್ಲ ವೀರಸಂದ್ರ ನಾಗರಿಕರು ಬಂದು ಎಲ್ಲ ತೋರಿಸ್ಕೊಂಡಿದ್ದಾರೆ. ಈ ಸಮಯದಲ್ಲಿ ಹಲವಾರು ಜನಕ್ಕೆ ಅಂದರೆ ಕಣ್ಣಿನ ಸಮಸ್ಯೆ ಇರುವವರಿಗೆ ನಾವು ಉಚಿತವಾಗಿ ಕನ್ನಡಕವನ್ನು ಕೊಡುತ್ತಿದ್ದೇವೆ. ಮತ್ತು ಹಲವಾರು ಜನರು ಸಹ ನೇತ್ರ ಚಿಕಿತ್ಸೆಯನ್ನು ಸಹ ಮಾಡಿಸಿಕೊಂಡಿದ್ದಾರೆ ಮತ್ತು ಹಲವಾರು ಚಿಕಿತ್ಸೆಗಳು ಮಾಡಿಸಿಕೊಂಡಿದ್ದಾರೆ. ಮತ್ತು ಇಂದು ನಾವು ಅಂದು ಹೇಳಿದಂತೆ ಉಚಿತವಾಗಿ ಕನ್ನಡಕವನ್ನು ಇಂದು ನಾವು ವಿಚಾರಿಸುತ್ತೇವೆ. ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ನಮ್ಮ ಪದಾಧಿಕಾರಿ ಸದಸ್ಯರು ತುಂಬಾ ಉತ್ಸುಕರಾಗಿದ್ದಾರೆ. ಹಾಗೆ ಎಲ್ಲ ಬಂದು ಅಂದು ತೋರಿಸಿಕೊಂಡ ಫಲಾನುಭವಿಗಳು ಅಂದರೆ ಅವರ ದೃಷ್ಟಿ ದೋಷ ಇದ್ದವರಿಗೆ ಇಂದು ನಾವು ಕನ್ನಡಕವನ್ನು ಉಚಿತವಾಗಿ ನಮ್ಮ ಟ್ರಸ್ಟ್ನ ವತಿಯಿಂದ ಕೊಡುತ್ತಿದ್ದೇವೆ. ನನ್ನ ಹೆಸರು ಮುಕುಂದ. ನಾನು ವೀರಸಂದ್ರ ಲಯನ್ಸ್ ಚಾರಿಟೇಬಲ್ ಟ್ರಸ್ಟಿನ ಸಂಘಟನಾ ಕಾರ್ಯದರ್ಶಿಯಾಗಿ ಹಾಗೂ ಹೆಬ್ಬಗೋಡಿ ನಗರಸಭೆಯ ಯುವ ಕಾಂಗ್ರೆಸ್ಸಿನ ಸಂಘಟನಾ ಕಾರ್ಯದರ್ಶಿಯಾಗಿ ಪೋಸ್ಟಿಂಗ್ನಲ್ಲಿ ಇರ್ತೇನೆ. ನಮ್ಮ ವೀರಸಂದ್ರ ಲಯನ್ಸ್ ಚಾರಿಟೇಬಲ್ ಟ್ರಸ್ಟ್ನವರ ವತಿಯಿಂದ ಇದೇ ತಿಂಗಳು 23 ಅಂದರೆ ಫೆಬ್ರವರಿ 23, 2025 ನಮ್ಮ ವೀರಸಂದ್ರ ಗ್ರಾಮದಲ್ಲಿ ನಮ್ಮ ಸರ್ಕಾರಿ ಶಾಲೆಯ ಹತ್ತಿರ ನಮ್ಮ ವೀರಸಂದ್ರ ಲಯನ್ಸ್ ಚಾರಿಟೇಬಲ್ ಟ್ರಸ್ಟ್ನವರ ವತಿಯಿಂದ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದೆವು. ಈ ಒಂದು ಕಾರ್ಯಕ್ರಮವು ನಮ್ಮ PES ಆಸ್ಪತ್ರೆ ಮಹಾವಿಶ್ವವಿದ್ಯಾಲಯ ಆಸ್ಪತ್ರೆ ಇವರ ಒಂದು ವತಿಯಿಂದ ಇವರ ಒಂದು ಸಹಯೋಗದೊಂದಿಗೆ ಈ ಒಂದು ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವು ಮಾಡಲಾಗಿತ್ತು. ಈ ಒಂದು ಕಾರ್ಯಕ್ರಮವು ನಮ್ಮ ವೀರಸಂದ್ರ ಲಯನ್ಸ್ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಮಂಜುನಾಥ್ ಅವರು ಹೆಬ್ಬಗೋಡಿ ನಗರಸಭಾ ಸದಸ್ಯರು ಹಾಗೂ ವಕೀಲರು ಆಗಿರುತ್ತಾರೆ. ಇವರ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮಗಳು ಯಶಸ್ವಿಯಿಂದ ಮೂಡಿಬಂದಿದೆ. ಹಾಗೂ ನಮ್ಮ ವೀರಸಂದ್ರ ಗ್ರಾಮದಲ್ಲಿ ನಾಗರಿಕ ಬಂಧುಗಳು ಪ್ರತಿಯೊಬ್ಬರು ಇದರ ಸದುಪಯೋಗವನ್ನು ಪಡೆದುಕೊಂಡಿರುತ್ತಾರೆ. ಅಂದು ನಡೆದ ಬೃಹತ್ ಉಪಯೋಗ ಶಿಬಿರ ಕಾರ್ಯಕ್ರಮದಲ್ಲಿ ಕಣ್ಣಿನ ದೋಷ ಇದ್ದವರಿಗೆ, ಯಾರಿಗೆ ಕಣ್ಣಿನ ಸಮಸ್ಯೆ ಇದ್ದವರಿಗೆ, ಕನ್ನಡಕಗಳನ್ನು ಅಗತ್ಯ ಇರುವವರಿಗೆ ಇಂದು ನಮ್ಮ ವೀರಸಂದ್ರ ಲಯನ್ಸ್ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಹೆಬ್ಬಗೋಡಿ ನಗರಸಭಾ ಸದಸ್ಯರಾದಂತಹ ಮಂಜುನಾಥ್ರವರ ನೇತೃತ್ವದಲ್ಲಿ ಇಂದು ಕನ್ನಡಕಗಳನ್ನು ವಿತರಿಸಲಾಗಿತ್ತು.
ಆ ಕನ್ನಡಕಗಳನ್ನು ನಮ್ಮ ಸ್ವಂತ ಖರ್ಚಿನಿಂದ ನಮ್ಮ ವೀರಸನ ನಾಗರಿಕ ಬಂಧುಗಳಿಗೆ ನಮ್ಮ ಮಂಜಣ್ಣನವರು ವಿತರಿಸಿರುತ್ತಾರೆ. ಈ ಒಂದು ಶುಭ ಸಂದರ್ಭದಲ್ಲಿ ಅವರಿಗೆ ಭಗವಂತ ಇನ್ನೂ ಹೆಚ್ಚು ಒಳ್ಳೆಯ ಆರೋಗ್ಯ ಹಾಗೂ ಅವರ ಒಂದು ಪ್ರತಿಯೊಂದು ಕಾರ್ಯದಲ್ಲೂ ಯಶಸ್ಸು, ಇನ್ನೂ ಉತ್ತಮವಾದ ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ಬಂದು ಅವರು ಇನ್ನೂ ಅಭಿವೃದ್ಧಿಯ ಪಥದಲ್ಲಿ ಮಂಜುನಾಥ್ ಅಂದ್ಬಿಟ್ಟು ಹೆಬ್ಗೋಡಿ ನಗರಸಭೆ ಸದಸ್ಯರು. ವೀರಸಂದ್ರ ಗ್ರಾಮದಲ್ಲಿ PIS ವಿಶ್ವವಿದ್ಯಾಲಯ ಆಸ್ಪತ್ರೆಯನ್ನು ಸಹಯೋಗದೊಂದಿಗೆ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಮ್ಮಿಕೊಂಡಿದ್ದು, ಮಂಜುನಾಥ್ ಅವರು ತುಂಬ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ವೀರಸಂದ್ರ ಗ್ರಾಮದಲ್ಲಿ. ಸೊ ಜೊತೆಗೆ ಈಗ ಸ್ಪೆಕ್ಸನ್ನು ಕೊಡುಗೆಯಾಗಿ ಫ್ರೀಯಾಗಿ ಕೊಟ್ಟಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು ಅಂತ ಅರ್ಪಿಸ್ತೀನಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ದಿನ ವೀರಸಂದ್ರ ಗ್ರಾಮದಲ್ಲಿ ವೀರಸಂದ್ರ ಲಯನ್ಸ್ ಚಾರಿಟಬಲ್ ಟ್ರಸ್ಟಿನ ಅಧ್ಯಕ್ಷರು ಹಾಗೂ ಇದೇ ಗ್ರಾಮದ 3ನೇ ವಾರ್ಡಿನ ಹೆಬ್ಗೋಡಿ ನಗರಸಭೆ ಸದಸ್ಯರು ಮತ್ತು ವಕೀಲರಾದ ಮಂಜುನಾಥ್ರವರ ನೇತೃತ್ವದಲ್ಲಿ ಕಳೆದ ಭಾನುವಾರ PES ವಿಶ್ವವಿದ್ಯಾಲಯ ಹಾಸ್ಪಿಟಲ್ ಅವರ ಸಹಯೋಗದೊಂದಿಗೆ ನುರಿತ ತಜ್ಞರಿಂದ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದ್ದು, ಇಂತಹ ಒಂದು ಕಾರ್ಯಕ್ರಮ ನಮ್ಮ ವೀರಸಂದ್ರ ಗ್ರಾಮದಲ್ಲಿ ನಡೆಸುತ್ತಿರುವುದು ತುಂಬ ಅತ್ಯಂತ ಅಗತ್ಯವಾದಂತಹ ವಿಷಯ ಎಂದು ಈ ಸಂದರ್ಭದಲ್ಲಿ ನಾನು ಹೇಳಲು ಬಯಸುತ್ತೇನೆ. ಏಕೆಂದರೆ ಈ ಒಂದು ಗ್ರಾಮದಲ್ಲಿ ಬಡವರು ಮತ್ತು ಕೂಲಿ ಕಾರ್ಮಿಕರು ಹಾಗೂ ಮಧ್ಯಮದ ಜನಾಂಗದವರು ಈ ಗ್ರಾಮದಲ್ಲಿ ವಾಸವಾಗಿದ್ದು, ಈ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದ್ದು, ಇದು ಅತ್ಯಂತ ಅಗತ್ಯವಾದಂತಹ ಒಂದು ಸಾಮಾಜಿಕ ಕಾರ್ಯಕ್ರಮ ಎಂದು ಈ ಸಂದರ್ಭದಲ್ಲಿ ನಾನು ಹೇಳಲು ಬಯಸುತ್ತೇನೆ. ಮತ್ತು ಹಾಗೂ ಈ ಒಂದು ಕಣ್ಣಿಗೆ ಸಂಬಂಧಪಟ್ಟಂತಹ ಒಂದು ಕಣ್ಣಿಗೆ ದೋಷವಿದ್ದಂಥವರಿಗೆ, ಸಮಸ್ಯೆ ಇದ್ದಂಥವರಿಗೆ ತಮ್ಮದೇ ಸ್ವಂತ ಹಣದಿಂದ ಖರ್ಚು ಮಾಡಿ ಈ ದಿನ ಈ ಗ್ರಾಮದ ಎಲ್ಲ ನಾಗರಿಕರಿಗೂ ಸಹ ಫಲಾನುಭವಿಗಳಿಗೆ ಒಂದು ಉಚಿತವಾಗಿ ಸುಮಾರು 100ರಿಂದ 150 ಕನ್ನಡಕವನ್ನು ಒಂದು ಸುಮಾರು 1200ರಿಂದ 1500 ರೂಗಳಿಗೆ ಬೆಲೆ ಬಾಳುವಂತಹ ಒಂದು ಕನ್ನಡಕವನ್ನು ಈ ದಿನ ವಿತರಣೆ ಮಾಡಿದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ನಮ್ಮ ವೀರಸಂದ್ರ ಲಯನ್ಸ್ ಚಾರಿಟಬಲ್ ಟ್ರಸ್ಟಿನ ಎಲ್ಲ ಪರವಾಗಿ ಮತ್ತು ಈ ಗ್ರಾಮದ ನಾಗರಿಕ ಪರವಾಗಿ ನಾನು ಈ ಗ್ರಾಮದ 3ನೇ ವಾರ್ಡಿನ ಹೆಬ್ಗೋಡಿ ನಗರಸಭೆ ಸದಸ್ಯರಾದಂಥ ಮಂಜುನಾಥ್ರವರಿಗೆ ನಾನು ಧನ್ಯವಾದಗಳನ್ನು ತಿಳಿಸುತ್ತಾ, ಇಂತಹ ಒಂದು ಕಾರ್ಯಕ್ರಮವನ್ನು ವೀರಸಂದ್ರ ಗ್ರಾಮದಲ್ಲಿ ನಡೆಸುತ್ತಿರುವಂಥ ಏಕೈಕ ವ್ಯಕ್ತಿ ನಾನು ಈ ಸಂದರ್ಭದಲ್ಲಿ ಈ ಗ್ರಾಮದ 3ನೇ ವಾರ್ಡಿನ ನಗರಸಭೆ ಸದಸ್ಯರಾದಂಥ ಮಂಜುನಾಥ್ರವರಂತ ಹೇಳಲು ಈ ಸಂದರ್ಭದಲ್ಲಿ ಬಯಸುತ್ತೇನೆ. ಇಂತಹ ಒಂದು ಕಾರ್ಯಕ್ರಮಗಳು ಈ ಗ್ರಾಮದಲ್ಲಿ ನಡೆಸುತ್ತಿರುವುದು ಮತ್ತು ಇಂತಹ ಸಾಮಾಜಿಕ ಕಾರ್ಯಕ್ರಮಗಳು ಈ ಗ್ರಾಮದಲ್ಲಿ ಇನ್ನೂ ಸಹ ಹೆಚ್ಚು ಕಾರ್ಯಕ್ರಮ ನಡೆಸಿಕೊಂಡು ಹೋಗಲಿ ಎಂದು ಆ ಭಗವಂತನಲ್ಲಿ ನಾನು ಪ್ರಾರ್ಥಿಸುತ್ತಾ, ಈ ಒಂದು ಸಂದರ್ಭದಲ್ಲಿ ನಮ್ಮ ವೀರಸಂದ್ರ ಲಯನ್ಸ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ PES ಹಾಸ್ಪಿಟಲ್ ಅವರ ಸಹಾಯದೊಂದಿಗೆ ಕಳೆದ ಭಾನುವಾರ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಭಾಗದಲ್ಲಿ ಹೆಚ್ಚು ಬಡ ಕಾರ್ಮಿಕರು ಇರೋದರಿಂದ ಅವರಿಗೆ ಅನುಕೂಲವಾಗಲೆಂದು ವರ್ಷದಲ್ಲಿ 3 ಬಾರಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಹಾಗೆ ಆ ಒಂದು ಸಂದರ್ಭದಲ್ಲಿ ಅವರಿಗೆ ಸಮಸ್ಯೆ ಇರುವಂಥ ಅವರಿಗೆ ಉಚಿತವಾಗಿ ಕನ್ನಡಕವನ್ನು ಕೊಡುವುದಾಗಿ ಹೇಳಿದರು. ಆ ಒಂದು ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಂಡು ಕಣ್ಣಿನ ದೋಷ ಇರುವಂಥವರಿಗೆ ಉಚಿತವಾಗಿ ಕನ್ನಡಕವನ್ನು ನೀಡಿ ತಮ್ಮ ಸ್ವಂತ ಹಣದಿಂದ ಅವರಿಗೆ ಉಚಿತವಾಗಿ ಕನ್ನಡಕವನ್ನು ನೀಡಿ ಒಂದು ಕೆಲಸವನ್ನು ಮಾಡ್ತಾಯಿದ್ದಾರೆ. ಇದೇ ಥರ ಸಮಾಜ ಸೇವೆ ಮುಂದುವರ್ಸ್ಕೊಂಡು ಹೋಗಲಿ ಅಂತ ಹೇಳ್ತಾ ನಮ್ಮ ಟ್ರಸ್ಟಿನ ಪದಾಧಿಕಾರಿಗಳು ಹಾಗೂ ಸದಸ್ಯರ ಪರವಾಗಿ